ಅನ್ಸ್ಬಿಡ್ತು. ನನ್ನ ಗಾಡಿಗೆ ಫಸ್ಟ್ ಟೈಮ್ ಗುರು ಈ ಥರ ಆಗಿದ್ದು. ಯಾಕಂದ್ರೆ ಯಾವ ಕಡೆಯಿಂದ ಏನು ಬರುತ್ತೆ ಏನಾಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. KSR ರೈಲ್ವೆ ಸ್ಟೇಷನ್ ಹತ್ರ ಮೆಜೆಸ್ಟಿಕ್ ಹತ್ರ ಪೊಲೀಸರು ಹಿಡಿತಾವ್ರೆ. ಹೊಸ ಟೈರಲ್ಲಿ ಇದು ಜಾಸ್ತಿ ಆಗೋದು. ಗೊಟ್ಟಿಪುರ ಹತ್ರ ಬರ್ಬೇಕಾದ್ರೆ ಒಂದು ಕಲ್ಲು ಗ್ಲಾಸ್ ಹೊಡೆದೋಗೈತೆ. ನಾವೆಷ್ಟೇ ಹುಷಾರಾಗಿದ್ರು ಅದು ಆಗಬೇಕು ಅಂದಿದ್ರೆ ಹಾಗೆ ಆಗುತ್ತೆ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ನೆನ್ನೆ ಸೋಮವಾರ 4 ದಿವಸ ಡ್ಯೂಟಿ ಮುಗಿಸ್ಕೊಂಡು ಔಟ್ ಸ್ಟೇಷನ್ನು ಸೀದಾ ಮನೆಗೆ ಬಂದು ರೆಸ್ಟ್ ಮಾಡಿಬಿಟ್ಟೆ. ಯಾವುದು ಡ್ಯೂಟಿ ಬುಕ್ಕಿಂಗ್ ಇರಲಿಲ್ಲ, ಆ ಕಾರಣಕ್ಕೆ ಫುಲ್ ರೆಸ್ಟ್ ಎತ್ಕೊಂಡೆ. ಇವತ್ತು ಬಂದ್ಬಿಟ್ಟು ಮಂಗಳವಾರ ಬೆಳಗ್ಗೆ ಟೈಮ್ ಬಂದು ಆಲ್ಮೋಸ್ಟ್ ಎಲ್ಲ 11 ಗಂಟೆ ಆಗ್ತಾ ಬರ್ತಾಯಿದ್ದೆ, 10:30 ಗಂಟೆ ಆಗ್ತಾ ಬರ್ತಾಯಿದ್ದೆ. ಮನೆಯಿಂದ ಹೊರಟೆ. ಗಾಡಿನೂ ನೆನ್ನೆ ತೊಳಿಲಿಲ್ಲ, ಯಾಕಂದರೆ ಫುಲ್ ರೆಸ್ಟಲ್ಲಿದ್ದೆ. ಸಾಕಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಗಾಡಿ ಒಂದೇ ಒಂದು ಚೂರು ಏನೂ ತೊಳೆದಿಲ್ಲ. ಫುಲ್ಲು ಗಬ್ಬೆದವನೇ. ಹಿಂಗೆ ಒಳಗಡೆಯಿಂದ ಕಾಣಿಸ್ತಾ, ಆಚೆ ಕಡೆಯಿಂದ ಕಾಣಿಸ್ತಾ, ಒಳಗಡೆ ಫುಲ್ ಗಲೀಜಾಗ್ಬಿಟ್ಟವನೇ. ಮೇನ್ ಜಾಸ್ತಿ ಒಳಗಡೆ ಗಲೀಜಾಗಿರೋದು. ಬರ್ತಾ ಇದ್ದೆ, ಬಟ್ ಬೆಳಗ್ಗೆ ನಾನು ಏನಾಯ್ತೋ ಗೊತ್ತಿಲ್ಲ, ನನ್ನ ಟೈಮ್ ಸರಿ ಇಲ್ವೋ ಏನೋ ಒಂದು ಗೊತ್ತಿಲ್ಲ, ಚೊತ್ತೇರಿಕೆ ಅನ್ಸ್ಬಿಡ್ತು. ನನ್ನ ಗಾಡಿಗೆ ಫಸ್ಟ್ ಟೈಮ್ ಗುರು ಈ ಥರ ಆಗಿದ್ದು. ಒಟ್ಟೆಲ್ಲ ಹುರಿದೋಗ್ಬಿಡ್ತು ಬೆಳಗ್ಗೆನೆ. ಏನಪ್ಪ ಆಯ್ತು ಅಂದರೆ ನೀವೆಲ್ಲ ಕೇಳಿದ್ರೆ, ಗೊಟ್ಟಿಪುರ ಕೋಲಾರ ರೋಡಿಂದ ಬರ್ತಾಯಿದ್ದೆ. ಇವತ್ತು ಆ್ಯಕ್ಚುಲಿ ನಾನು ಚಿಂತಾಮಣಿ ರೋಡಲ್ಲಿ ಬರಬೇಕಾಗಿತ್ತು, ವಾಟರ್ ವಾಶ್ ಮಾಡ್ಸೋಣ ಅಂತ. ಬೇಡ ಬಿಡು, ಈ ಕಡೆಯಿಂದನೇ ಹೋಗ್ಬಿಡೋಣ, ಸುಮ್ಮನೆ ಆ ಕಡೆ ಟ್ರಾಫಿಕ್ ಇರುತ್ತೆ ಅಂತ ಈ ರೋಡಲ್ಲಿ ಬಂದೆ. ಗೊಟ್ಟಿಪುರ ಹತ್ರ ಬರಬೇಕಾದ್ರೆ ಒಂದು ಕಲ್ಲು ಗ್ಲಾಸ್ ಹೊಡೆದೋಗೈತೆ. ಇಲ್ಲಿ ನೋಡ್ರಿ, ಒಟ್ಟೆಲ್ಲ ಉರಿತಾಯಿದ್ರು. ಇಲ್ಲಿ ನೋಡ್ರಿ, ಕ್ಲೀನಾಗಿ ಕಲ್ಲು ಹೊಡೆದಿರೋದು. ಇವಾಗ ಜಸ್ಟ್ ಇವಾಗ ಒಂದು 10 ನಿಮಿಷನೂ ಆಗಿಲ್ಲ, 5 ನಿಮಿಷ ಆಗಿಲ್ಲ. ಅಲ್ಲಿ ಇದೇ ರೋಡಲ್ಲೇ ಒಂದು 10 ಕಿಲೋಮೀಟ್ರ್ ಹಿಂದೆ ಹೊಡೆದಿದ್ದು ಕಲ್ಲು. ಅಲ್ಲೆಲ್ಲ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಬಂದು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ರೆ ಹೊಟ್ಟೆಲ್ಲ ಉರಿತಾಯಿದ್ರು. ಇಲ್ಲಿ ನೋಡ್ರಿ ಹೆಂಗೆ ಹೊಡೆದಾಗೈತೆ. ಕ್ಲೀನಾಗಿ ಕಲ್ಲು ಬಿತ್ತು ಪಟ್ಟಂತ. ಹಂಗೇನಪ್ಪ ಪಟ್ಟಂತಲ್ಲ ಅಂತ ನೋಡ್ರೆ ಗ್ಲಾಸು ಹೋಯ್ತು. ನನ್ನ ನಸೀಬೋ ಇಲ್ಲ ನನ್ನ ಹಣೆ ಬರೋನು ಯಾಕೆ ಹಿಂಗೆ ಪರೀಕ್ಷೆ ಮಾಡ್ತಾಯಿದ್ದ ದೇವ್ರು ನನಗಂತೂ ಗೊತ್ತಿಲ್ಲ. ಒಂದ್ರ ಮೇಲೆ ಒಂದು ಖರ್ಚು. ಒಟ್ಟಾಗ ಅದು ಏನೋ ಬಿಟ್ಕೊಂಡು ಹೋಗ್ತೀರಾ ಹಂಗೆ ಇದ್ದರೆ ಓಕೆ, ಅದು ಫುಲ್ ಎಲ್ಲ ಬಿಟ್ಕೊಂಡು ಟ್ರ್ಯಾಕ್ ಬಿಟ್ಕೊಂಡು ಹೋಯ್ತು ಅಂದರೆ ಮುಗೀತು ನನ್ನ ಕತೆ. ಹೊಸ ಗ್ಲಾಸ್ ಹಾಕಿಸ್ಲೇಬೇಕು. ಅದು ಎಷ್ಟಾಗುತ್ತೋ ನಂಗೆ ಅನ್ಸಂಗೆ ಒಂದು 13-12 ಸಾವಿರ ಆಗ್ಬೋದು, ಇಲ್ಲ 15 ಸಾವಿರ ಒಳಗಡೆ ಅಂದ್ಕೊತೀನಿ ಆ ಗ್ಲಾಸು. ದೇವ್ರದೇಯಿಂದ ಅದೇನು ಬಿಟ್ಕೊಳ್ಳಲಿಲ್ಲ, ಹಂಗೆ ಇದ್ದರೆ ಓಕೆ. ತಿರ್ಗಾ ಶುಕ್ರವಾರ ಬೇರೆ ನಾನು ಇದಕ್ಕೆ ಹೋಗ್ಬೇಕು, ಅದು ಮಡಿಕೇರಿ ಮತ್ತು ಮೈಸೂರು ರೌಂಡ್ ಟ್ರಿಪ್ ಐತೆ, ಅದು 4 ದಿವಸ. ಇನ್ನು ತಿರ್ಗಾ ಅದೇನು ಬಿಟ್ಕೊಂಡ್ಬಿಟ್ರೆ ಅದೊಂದು ತಲೆನೋವು ಮಳೆಗಿಳೆ ಟೈಮಲ್ಲಿ. ನೋಡೋಣ ಏನು ಮಾಡೋದು ಏನೋ ಗೊತ್ತಿಲ್ಲ. ನಮ್ಮ ಬಲರಾಮನ ಯಾರು ಕಣ್ಣು ಹಾಕಿದ್ರು ಒಂದ್ರ ಮೇಲೆ ಒಂದೊಂದು ಪ್ರಾಬ್ಲಮ್ ಬರ್ತಾನೆ ಐತೆ. ಪ್ರಾಬ್ಲಮ್ ಅಂತಂದರೆ ಇದೇ ಅಂದ್ಕೊಳ್ರಿ, ಫಸ್ಟ್ ಪ್ರಾಬ್ಲಮ್ ಬಂದಿರೋದು ಇವಾಗ ಸದ್ಯಕ್ಕೆ. ನಮ್ಮ ಬಲರಾಮನ ಯಾವ್ದು ಪ್ರಾಬ್ಲಮ್ ಬಂದಿಲ್ಲ, ಇದ್ರಿಗೆ ಎಲ್ಲೂ ಕೈ ಕೊಟ್ಟಿಲ್ಲ. ಇವಾಗ ಗ್ಲಾಸ್ ಹೊಡೆದೈತೆ, ಅದು ಹೊಟ್ಟೆ ಹೊಡೆದೋಯ್ತು. ಛೇ ಬರ್ರಿ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು, ಮ್ಯಾಟ್ಗಳು ಕ್ಲೀನ್ ಮಾಡ್ಕೊಂಡು ಬದ್ರಕೊಂಬೋದಾಗಿತ್ತು, ಬಟ್ ಬೇಡ, ಅಲ್ಲೇ ವಾಷಿಂಗ್ಗೆ ಬಿಟ್ಬಿಡೋಣ ಡೈರೆಕ್ಟಾಗಿ. ಆಚೆ ಕಡೆ ಯಾವತ್ತು ಹೋಗಿ ಬರ್ತಿರೋ ಔಟ್ ಸ್ಟೇಷನ್ 4-5 ದಿವಸ ಟ್ರಿಪ್ಪು, ಅದು ಬೀಚ್ ಕಡೆ ಬೇರೆ ಅಲ್ಲ ಹೋಗಿ. ಇದು 4 ದಿವಸ ಯಾವತ್ತು ಔಟ್ ಸ್ಟೇಷನ್ ಹೋಗಿ ಬರ್ತಿರೋ ಅದ್ರ ನೆಕ್ಸ್ಟ್ ದಿವಸ ವಾಟರ್ ವಾಶ್ ಮಾಡಿಸೋದು ಬೆಸ್ಟು. ಯಾಕೆಂದರೆ ನಾವು ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರೆ ಅದೊಂಥರ ಕ್ಲೀನ್ ಅನ್ಸಲ್ಲ. ಏರ್ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿದ್ರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ಯಪ್ಪ ಬಿಸಿಲಾಗ ಆಯ್ತಲ್ಲ, ಇರೋ ಪ್ಲೇಸಿ ಹಾಕೊಂಬಿಡೋಣ. ಅದು ಏನಾಗ್ಬಿಡುತ್ತೆ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನ್ನು ನಮಗೆ. ಇವಾಗ ಏರ್ ಗನ್ನಲ್ಲಿ ಕ್ಲೀನಾಗಿ ಎಲ್ಲ ಕಡೆ ಧೂಳು ತೆಗೆದ್ರೆ ಅದೊಂಥರ ಬೆನಿಫಿಟ್ಟು. ಇಲ್ಲ ನಾವು ಎಷ್ಟೇ ಬಟ್ಟೆಲಿ ಒದ್ಕೊಂಡ್ರೂ ಧೂಳು ಇದ್ದೇ ಇರ್ತದೆ ಗಾಡಿಯಲ್ಲಿ. ಅದಕ್ಕೇ 4-5 ದಿವಸ ರೌಂಡ್ ಟ್ರಿಪ್ಪು ಎಲ್ಲ ನಾವು ಹೋಗಿ ಬಂದಮೇಲೆ ಅದು ತೊಳಸ್ಬಿಡೋದು ಭಾರಿ ಬೆಸ್ಟು. ಬಟ್ ಬೆಳಗ್ಗೆ ಇದನ್ನು ನೋಡಿದಾಗೆಲ್ಲ ಹೊಟ್ಟೆಲ್ಲ ಉರಿತೈತೆ ಗುರು. ತರಿಕೆ ನೋಡ್ರಿ ಕ್ಲೀನಾಗಿ ಹೆಂಗಾಗೈತೆ. ಇಲ್ಲಿ ಕರೆಕ್ಟಾಗಿ ಇಲ್ಲಿ ಫೋಕಸ್ ಆಗ್ತಾ ಇಲ್ಲ, ಈ ಕಡೆಯಿಂದ ಆ ಕಡೆಯಿಂದ ಕಾಣಿಸ್ತೈತೆ, ಇಲ್ಲಾಗೈತೆ. ತರಿಕೆ ಒಳಗಡೆ ನೋಡ್ರಿ ಇಂಟೀರಿಯರ್ ಯಾವ ಪಟ್ಟಿ ಗಲೀಜಾಗೈತೆ, ಫುಲ್ಲು ಧೂಳು ಅನ್ಕೊಂಡ್ರಿ. ಎಷ್ಟೇ ಕ್ಲೀನ್ ಮಾಡ್ರೆ ಇವೆಲ್ಲ ಹೋಗಲ್ಲ, ಎಷ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅದು ಆಗಲ್ಲ. ಅದಕ್ಕೇ ವಾಷಿಂಗ್ ಮಾಡಿಸ್ಬಿಡೋದು ಬೆಸ್ಟು. ನಮ್ಮ ಅಮ್ಮ ಅಪ್ಪ ಬೆಳಗ್ಗೆನೇ ಹೂವು ಎಲ್ಲ ಕೊಟ್ಟು ಕಳಿಸಿದ್ರು, ಹೋಗಿ ದೇವ್ರಿಗೆ ಹಾಕು ಅಂತ. ತೊಳಸ್ಬಿಟ್ಟು ಹಾಕೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನೋಡಿದ್ರೆ ಅಷ್ಟೊತ್ತಿಗೆ ಗ್ಲಾಸ್ ಡಮಾರ್. ಬನ್ನಿ ವಾಷಿಂಗ್ ಸೆಂಟ್ರ್ ಹತ್ರ ಹೋಗ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಸ್ಕೊಂಡು ನಾವಲ್ಲಿ ಹೋಗೋಣಂತೆ. ಸ್ನೇಹಿತರೆ, ಹಂಗೆ ಎಲ್ಲ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ರ್ಯಾಪಿಡೋ, ಊಬರ್, ಓಲಾ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ, ಮಾಡ್ತಾ ಇರ್ಬೋದು. ಅದೇ ಹೋಗ್ತಾ ಎಲ್ಲನೂ ವಾಷಿಂಗ್ ಸಿಕ್ಕಿದ್ರೆ ವಾಷಿಂಗ್ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ಡ್ಯೂಟಿ ಎತ್ಕೊಂಡು ಡ್ಯೂಟಿ ಮಾಡೋಣ ಅಂತ. ಯಾಕಂದರೆ 2 ದಿವಸ ಐತೆ ಕಂಟಿನ್ಯೂಸ್ ಆಗಿ, 2 ದಿವಸ ಆರಾಮಾಗಿ ಡ್ಯೂಟಿ ಮಾಡಬೇಕು. ಆ ಕಾರಣದಿಂದ ಇವಾಗ ಫಸ್ಟ್ ಅರ್ಜೆಂಟಾಗಿ ಗಾಡಿಗೆ ವಾಟರ್ ವಾಶ್ ಮಾಡಿಸ್ಬೇಕು. ಯಾಕಂದರೆ ಅದೊಂಥರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ, ನೆಮ್ಮದಿ ಇರೋಲ್ಲ. ಯಾರಣ್ಣ ಓಲಾ ಊಬರ್ ಇಲ್ಲ ರ್ಯಾಪಿಡೋಲ್ಲಿ ಬಂದು ಕಸ್ಟಮರ್ ಹತ್ತಿದ್ರು, ಇಲ್ಲ ಯಾರಣ್ಣ ಪ್ಯಾಕೇಜ್ ಸಡನ್ನಾಗಿ ಯಾವ್ದಾರ ಪ್ಯಾಕೇಜ್ ಡ್ಯೂಟಿ ಬಂದ್ರೂ ಇಷ್ಟೊಂದು ಗಾಡಿ ಗಲೀಜಾಗಿತ್ತು ಅಂದರೆ ಅವ್ರಿಗೂ ಒಂಥರ ಅನ್ಸ್ಬಿಡುತ್ತೆ. ಅದಕ್ಕೆ ಗಾಡಿ ನೀಟಾಗಿ ಇಟ್ಕೊಳೋದು ನಮ್ಮ ಜವಾಬ್ದಾರಿ. ನೆನ್ನೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಅಂತ ರೆಸ್ಟ್ ಮಾಡಿಬಿಟ್ಟೆ, ಗಾಡಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಇಲ್ಲ ಕ್ಲೀನ್ ವಾಷಿಂಗ್ ಬಿಡೋಕ್ಕಾಗಲಿಲ್ಲ. ಅದಕ್ಕೆ ತಂದು ಹೋಗ್ತಾ ವಾಷಿಂಗ್ ಬಿಟ್ಬಿಟ್ಟು ಆಮೇಲೆ ಡ್ಯೂಟಿ ಹೋಗೋಣ ಅನ್ಕೊಂಡು ಬಂದೆ.
ಬರೋಷ್ಟೊತ್ತಿಗೆ ಯಾಕೋ ಇವಾಗೇ ಮೂಡ್ ಅಪ್ಸೆಟ್ ಆಗಿಬಿಟ್ಟೈತೆ. ಅದು ಗ್ಲಾಸ್ ಮೇಲೆ ಹೊಡೆದೋಗಿದ ತಕ್ಷಣ ಸಣ್ಣ ಸಣ್ಣ ವಿಷಯನೂ ನಮಗೆ ಸಿಕ್ಕಾಪಟ್ಟೆ ದೊಡ್ಡ ಮ್ಯಾಟ್ರ್ ಆಗುತ್ತೆ ಗುರು. ಯಾಕಂದರೆ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿರ್ತೀರಿ, ಒಂಚೂರು ಏನಾರು ಹೆಚ್ಚು ಕಮ್ಮಿ ಆಗ್ಬಿಡ್ತು ಅಂದರೆ ಗಾಡಿ ಆದಮೇಲೆ ಆಗ್ತಾ ಇರುತ್ತೆ ಗೊತ್ತು, ಕಮೆಂಟ್ ಹಾಕ್ಬೋದು, ಗಾಡಿ ಆದಮೇಲೆ ಆಗ್ತಾ ಇರುತ್ತೆ ಗುರು ರೋಡಲ್ಲಿ, ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ನನಗೆ, ಆ ಕಾರಣದಿಂದ ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೊಸಕೋಟೆ ಟೋಲ್ ಹತ್ರ ಇದ್ದೀನಿ ಇವಾಗ ಸದ್ಯಕ್ಕೆ, ಹೋಗೋಣಂತೆ. ನಾನು ವಾಷಿಂಗ್ ಸೆಂಟರ್ ಹುಡುಕ್ತಾ ಇದ್ದೀನಿ. ನಾನು ಚಿಂತಾಮಣಿ ರೋಡಲ್ಲಿ ಬಂದ್ಬಿಟ್ಟಿದ್ರೆ ಟೆನ್ಷನ್ ಇಡ್ತಾ ಇರಲಿಲ್ಲ ಅಂತ ಇವಾಗ ಅನ್ನಿಸ್ತಾ ಐತೆ. ಚಿಂತಾಮಣಿ ರೋಡಲ್ಲಿ 3 ರಿಂದ 4 ವಾಟರ್ ವಾಶ್ ಸೆಂಟರ್ ಐತೆ, ಕರೆಕ್ಟಾಗಿ 3 ರಿಂದ 4 ಐತೆ. ಯಾವುದ್ರೊಳಾದ್ರೂ ಒಂದು ಮಾಡಿಸ್ಬೋದಾಗಿತ್ತು. ನಾನು ಬಿಡೋ ಅಂದ್ಕೊಂಡು ಸುಮ್ಮನೆ ಇದೆ, ಇವಾಗ ಅನ್ಭೋಗಿಸ್ತಾ ಇದ್ದೀನಿ. ಈಗ ಎಲ್ಲೂ ವಾಟರ್ ವಾಶ್ ಇಲ್ಲ, ಡೈರೆಕ್ಟ್ ನಾನು ವೈಟ್ ಫೀಲ್ಡ್ ರೋಡಿಗೆ ಹೋಗಬೇಕು ಕಾಟಾಮೂರು ಹತ್ರನೇ. ಹೀಗೆ CNG ಕೂಡ ಫುಲ್ಲು ಡ್ರೈ ಆಗಿಬಿಡುತ್ತೆ, 2 ಪಾಯಿಂಟ್ ಐತೆ ಅಷ್ಟೇ. ಹೋಗ್ಬಿಟ್ಟು ನಮ್ಮ ಕಾಟಾಮೂರು ರೆಗ್ಯುಲರ್ ಬಂಕಲ್ಲಿ ಇಂಡಿಯನ್ನಲ್ಲಿ ಹಾಕಿಸ್ಕೊಳೋಣ, CNG ಫಿಲ್ ಮಾಡಿಸ್ಕೊಂಡು ಹೋಗೋಣಂತೆ ವಾಟರ್ ವಾಶ್ ಕಡೆ. ಬನ್ನಿ ಅಂತ ಇಂಥ ನಮ್ಮ CNG ಬಂಕಿಗೆ ಬಂದಿದ್ದಾರೆ, ಕಾಟಾಮೂರು ಹತ್ರ ಇರೋದು. CNG ಫಿಲ್ ಮಾಡಿಸ್ಕೊಳೋಣ. ಪೆಟ್ರೋಲ್ ಏನು ಹಾಕ್ಸಲ್ಲ ಸದ್ಯಕ್ಕೆ, ಸಿಟಿಯೆಲ್ಲ ತನಕ ಓಡಾಡೋದು. ಹಿಂಗಿದ್ರೆ ತಿರ್ಗಾ ಶುಕ್ರವಾರ ನಾನು ಔಟ್ ಸ್ಟೇಷನ್ ಡ್ಯೂಟಿ ಐತೆ, ಆಲ್ರೆಡಿ ಬುಕ್ಕಿಂಗ್ ಆಗೈತೆ ಒಂದು ಮೈಸೂರು ಮತ್ತು ಮಡಿಕೇರಿ, ಟೋಟಲಾಗಿ 4 ದಿವಸ, 3 ನೈಟು 4 ಡೇ ಬುಕ್ ಮಾಡ್ಕೊಂಡವ್ರು ಕಸ್ಟಮರು. ಶುಕ್ರವಾರ ಬೆಳಗ್ಗೆ ಪಿಕಪ್ ಮಾಡಬೇಕು ಯಶವಂತಪುರದಿಂದ. ಅವಾಗ ಹಾಕಿಸ್ಕೊಂಡ್ರೆ ಆಯಿತು ಪೆಟ್ರೋಲು. ಇವಾಗ ಸದ್ಯಕ್ಕೆ 2 ದಿವಸ ಗ್ಯಾಪ್ ಐತೆ, ಅಂದರೆ ಮಂಗಳವಾರ ಬುಧವಾರ ಗುರುವಾರ ಮಧ್ಯಾಹ್ನವರೆಗೂ ಡ್ಯೂಟಿ ಮಾಡ್ಬಿಟ್ಟು ಮತ್ತೆ ರೆಸ್ಟ್ ನಂದು. ಅದಕ್ಕೆ 2 ದಿವಸ ಡ್ಯೂಟಿ ಮಾಡೋಣ ಅಂತ ಬಂದಿದ್ದೀನಿ. ಡ್ಯೂಟಿ ಮಾಡೋಣಂತೆ. ಇನ್ನೂ ಒಂದೇ ಒಂದು ಡ್ಯೂಟಿ ಪಯ್ಯ ಅಂತ ಇಲ್ಲ ಯಾವುದ್ರಲ್ಲೂ, ಓಲಾ ಊಬರ್ ರ್ಯಾಪಿಡೋಲ್ಲೂ. ಓಲಾದಲ್ಲಿ ರೀಚಾರ್ಜ್ ಬೇರೆ ಮಾಡಬೇಕು, ರೀಚಾರ್ಜ್ ಬೇರೆ ಮಾಡಿಲ್ಲ. ಊಬರ್ ಮತ್ತು ರ್ಯಾಪಿಡೋ ಆನಲ್ಲಿ ಐತೆ. ಓಲಾನು ಆನ್ ಮಾಡಿದ್ದೀನಿ, ಬಟ್ ರೀಚಾರ್ಜ್ ಮಾಡ್ರೆ ಡ್ಯೂಟಿ ಕೊಡ್ತಾನೆ, ರೀಚಾರ್ಜ್ ಮಾಡಲಿಲ್ಲ ಇನ್ನೂ. ನೋಡೋಣ CNG ಇಲ್ಲಿ ಫುಲ್ ಮಾಡಿಸ್ಕೊಂಡು ಆಮೇಲೆ ಡ್ಯೂಟಿ ಕಡೆ ಓಡೋಣ. ಸ್ನೇಹಿತರೆ, ಕನ್ಮಂಗ್ಲಲ್ಲೂ ಎಲ್ಲೂ ವಾಟರ್ ಸರ್ವಿಸ್ ಸಿಗಲಿಲ್ಲ, ಮತ್ತು ಸೀಗಿಳೆಯಲ್ಲಿ ಸಿಕ್ತು. ಬಟ್ ನನ್ನ ಮಗ ರೇಟ್ 1 to 3 ಹೇಳ್ತಾವನು. ಏನೋ ಹೊಸಬ ಅನ್ಕೊಂಬಿಟ್ಟು ಫೀಲ್ಡ್ಗೆ 700 ರೂಪಾಯಿ ಹೇಳ್ತಾವನೆ. ಅದು 700 ರೂಪಾಯಿ ಅಂಡರ್ ಚಾರ್ಜ್ ಏನು ತೊಳೆಯಲ್ಲಂತೆ, ಬೇರೆ ನಾನು ಒಳಗಡೆ ಬಾಡಿ ಕ್ಲೀನ್ ಮಾಡ್ಕೊಡ್ತಾನಂತೆ, ವ್ಯಾಕ್ಯೂಮ್ ಎಲ್ಲ ಹಾಕಿ ಆಚೆ ಕಡೆ ವಾಷಿಂಗ್ ಮಾಡ್ಕೊಡ್ತಾನೆ, ಅದಕ್ಕೆ 700 ರೂಪಾಯಿ ಅಂತೆ. ನಾನು ಅಪ್ಪ ರಾಜಾ ನೀನು ಇಲ್ಲೆಲ್ಲೋ ಇರಬಾರ್ದೈತೆ, ಎಲ್ಲೋ ಇರಬೇಕಾಗಿತ್ತು, ಇಲ್ಲೇ ಇದೆಯಾ, ಸರಿ ಆಯಿತು ಏನು ಮಾಡೋಕ್ಕಾಗಲ್ಲ, ನನ್ನ ಟೈಮ್ ನನ್ನ ತಾನೇ ಮಾಡಿಸ್ಬೇಕಾಗಿರೋದು ಅಂದ್ಕೊಂಡು ಸುಮ್ಮನೆ ಬಂದ್ಬಿಟ್ಟೆ, ಇನ್ನೂ ಮಾಡಿಸ್ಲಿಲ್ಲ. ಸರಿ ಏರ್ಪೋರ್ಟು ಎಲ್ಲ ಒಂದು ಕಡೆ ಎಲ್ಲ ಬೇರೆ ಕಡೆ ಎಲ್ಲ ಮಾಡಿಸ್ಕೊಳೋಣ ಅಂದ್ಕೊಂಡು ಅಮ್ಮ ಕೊಟ್ಟು ದಾರ ಸುಮ್ಮನೆ ಅಲ್ಲೇ ಇಟ್ಟಿದ್ರೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ದೇವ್ರಿಗೆ ಹಾಕಿದ್ದೀನಿ. ಗಾಡಿ ವಾಶ್ ಮಾಡಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ಆಮೇಲೆ ಎಲ್ಲ ಒಂದು ಕಡೆ ವಾಶ್ ಮಾಡಿಸ್ಕೊಂಡ್ರೆ ಆಯಿತು. ಇವಾಗ ಸದ್ಯಕ್ಕೆ ಓಫಮ್ ಸಿಗ್ನಲಲ್ಲಿ ನಿಂತಿದ್ದಾನೆ, ಫುಲ್ಲು ಜಾಮಾಗಿ ನಿಂತ್ಕೊಂಡೈತೆ. ಬನ್ನಿ ಹೋಗೋಣಂತೆ. ಇನ್ನೂ ಯಾವುದು ಡ್ಯೂಟಿ ಬೀಳಿಲ್ಲ ಗುರು, ಒಂದೇ ಒಂದು ಡ್ಯೂಟಿ ಇಲ್ಲ ಇವತ್ತು, ಮಂಗಳವಾರ ಅಂದ್ಬಿಟ್ಟು ಏನೋ ಅಂತ ಗೊತ್ತಿಲ್ಲ. ನೋಡೋಣ, ಡ್ಯೂಟಿ ಆದರೆ ಮಾಡೋದು, ಇಲ್ಲಾಂದರೆ ಸೀದಾ ಮನೆ ಕಡೆ ಹೋಗೋದು, ಯೋಚನೆ ಮಾಡೋಣ. ಬನ್ನಿ ಸ್ನೇಹಿತರೆ, ರ್ಯಾಪಿಡೋಲ್ಲಿ ಒಂದು ಡ್ಯೂಟಿ ಕೊಟ್ಟವನೆ ಮೆಜೆಸ್ಟಿಕ್ ಕಡೆಗೆ, ಬಟ್ ಪಿಕಪ್ ಬಂದ್ಬಿಟ್ಟು ವೈಟ್ ಫೀಲ್ಡ್ ಪಾಮೋಡೋಸಿಂದ. ಇದೇ ಪಾಮೋಡೋಸ್ ಎಂಟ್ರೆನ್ಸು, ಇಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಆಮೇಲೆ ಹೋಗ್ಬೇಕು. ಎಲ್ಲೂ ಡ್ಯೂಟಿ ಬೀಳಿಲ್ಲ ಅಂತ ಸೀದಾ ವೈಟ್ ಫೀಲ್ಡ್ಗೆ ಬಂದ್ಬಿಟ್ಟೆ, ಅಂದರೆ ಸೀಗೇಳಿನೂ ಅಲ್ಲ, ವೈಟ್ ಫೀಲ್ಡ್ ಆಲ್ಮೋಸ್ಟ್ ಅಂದ್ಕೊಂಡ್ರೆ ವೈಟ್ ಫೀಲ್ಡ್ ಹತ್ರ ಬಂದ್ಬಿಟ್ಟೆ. ಓಫಮ್ ಸಿಗ್ನಲ್ ಹತ್ರ ಇನ್ನೂ ಮುಂದಕ್ಕೆ, ಅಲ್ಲಿಂದ ಡ್ಯೂಟಿ ಕೊಟ್ಟವನೆ. ನಾನು ಒಳ್ಳೆ ರೇಟ್ ಕೊಟ್ಟವನಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ಇಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಪಿಕಪ್ ಮಾಡ್ಕೊಂಬಿಡೋಣ ಬನ್ನಿ. ಫೈನಲಿ ಕಸ್ಟಮರ್ನ ಕರ್ಕೊಂಬಂದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿದ್ದೀನಿ, KSR ರೈಲ್ವೆ ಸ್ಟೇಷನು. ಬರೋಷ್ಟೊತ್ತಿಗೆ ಕರೆಕ್ಟಾಗಿ 1.5 ಅವರ್ ಆಗೋಯ್ತು ಅಂದ್ಕೊಳ್ರಿ. ಟೋಟಲಾಗಿ ಬಿಲ್ ಎಷ್ಟಪ್ಪ ಆಗೈತೆ ಅಂದರೆ 894 ರೂಪಾಯಿ ಆಗಿತ್ತು ರ್ಯಾಪಿಡೋಲ್ಲಿ. ಟೋಟಲಾಗಿ ಕಸ್ಟಮರ್ 900 ರೂಪಾಯಿ ಕೊಟ್ಬಿಟ್ಟೋದ್ರು, ಪರವಾಗಿಲ್ಲ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ನಮ್ಮ ಚಾಲಕರು ತುಂಬ ಹುಷಾರಾಗಿರಬೇಕು. KSR ರೈಲ್ವೆ ಸ್ಟೇಷನ್ ಹತ್ರ ಮೆಜೆಸ್ಟಿಕ್ ಹತ್ರ ಪೊಲೀಸರು ಹಿಡಿತಾವ್ರೆ, ಪ್ರತಿ ಸರಿ ಹಿಡಿತಾವ್ರೆ. ಯೂನಿಫಾರ್ಮ್ ಕಂಪಲ್ಸರಿ ಹಾಕ್ಕೊಳ್ರಿ. ನಾವೆಲ್ಲ ಬೋರ್ಡವ್ರು ಆ್ಯಕ್ಚುಲಿ ನಮ್ಮ ಮೇಜರಾಗಿ ಎಲ್ಲ ಬೋರ್ಡ್ ಟ್ಯಾಕ್ಸಿಯವ್ರನ್ನ ಹಿಡಿತಾರೋದು. ಚೆನ್ನಾಗಿ ಯೋಚನೆ ಮಾಡ್ಕೊಂಬರ್ರಿ, ಯೂನಿಫಾರ್ಮ್ ಹಾಕ್ಕೊಳ್ರಿ, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಟ್ಕೊಳ್ರಿ. ಇಲ್ಲಿ ಬಂದ ತಕ್ಷಣ ಹಾಕ್ಕೊತವ್ರೆ, ಅದಕ್ಕೇ ಭಾರಿ ಹುಷಾರಾಗಿರ್ರಿ ಅಂತ ಮುಂಚೆನೇ ಹೇಳ್ತಾ ಇದ್ದೀನಿ. ನೋಡೋಣ ಇಲ್ಲಿಂದ ಯಾವ ಡ್ಯೂಟಿ ಕೊಡ್ತಾನೋ. ಆಗಲೇ ಒಂದು 2-3 ಡ್ಯೂಟಿ ಬಂತು, ಅಷ್ಟು ಹೊರಟಾಯ್ತು ಹೊಡೆಯೋಷ್ಟೊತ್ತಿಗೆ. ನೋಡೋಣ ಯಾವ ಡ್ಯೂಟಿ ಕೊಡ್ತಾನೋ. ಡ್ಯೂಟಿ ಕೊಟ್ಟಮೇಲೆ ಮನೆ ಕಡೆ ಕೊಟ್ಟರು ಮನೆ ಕಡೆ ಹೋಗ್ಬಿಡೋದೆ, ಯಾಕೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ಏನೋ ಮನ್ಸಿಗೆ ಒಂಥರ ಅನ್ನಿಸ್ತೈತೆ, ಏನೋ ಒಂಥರ ಬೇಜಾರಲ್ಲಿ ಡ್ಯೂಟಿ ಮಾಡಿದ್ರೆ ಅದು ಡ್ಯೂಟಿ ಮಾಡ್ದಂಗೆ ಆಗೋಲ್ಲ. ಅದಕ್ಕೆ ನೋಡೋಣ, ಏನಾರ ಮನೆ ಕಡೆ ಕೊಟ್ಟರೆ ಮನೆ ಕಡೆ ಹೋಗ್ಬಿಡೋದು. ಯಾವ ಏರ್ಪೋರ್ಟ್ ಕೊಟ್ಟರೆ ಅದು ಏರ್ಪೋರ್ಟ್ ಡ್ರಾಪ್ ಮಾಡಿಬಿಟ್ಟು ಅಲ್ಲೇ ಆಲ್ಟಿಗೇಟ್ ಆಗೋದು, ಆ ಥರ ಯೋಚನೆ ಐತೆ ಒಂದು. ಇವಾಗ ಸದ್ಯಕ್ಕೆ ನೋಡೋಣ. ಇಲ್ಲಂತೂ ಬೇಜಾನ್ ಗಾಡಿಗಳವೆ KSR ರೈಲ್ವೆ ಸ್ಟೇಷನ್ ಹತ್ರ. ಸ್ನೇಹಿತರೆ, ಯಾಕೋ ಡ್ಯೂಟಿ ಮಾಡೋ ಮುಂಚೆ ಆಗ್ತಾಯಿಲ್ಲ, ಆ ಕಾರಣಕ್ಕೆ ಬೇಜಾರಾಗಿ ವಾಪಸ್ ಮನೆ ಕಡೆ ಹೋಗ್ತಾಯಿದ್ದೀನಿ. ಟೈಮ್ ಬಂದು ನೀವು ನೋಡ್ಬೋದು 5:20 ಆಗ್ತಾಯಿದೆ. ನೋಡ್ಬೋದು ಟೈಮ್ 5:20. ಸಾಯಂಕಾಲ ಫುಲ್ ಮಳೆ ಬೀಳೋ ಥರ ಐತೆ. ಇನ್ನೇನು IPL ಮ್ಯಾಚ್ಗಳು ಸ್ಟಾರ್ಟ್ ಆಗ್ತಾಯಿದೆ ಇವಾಗ, RCB ಮತ್ತು GT. ಅದಕ್ಕೆ ಇನ್ನೇನು ಹೋಗ್ಬಿಡೋಣ ಮನೆ ಕಡೆಗೆ ಅಂತ ಬೇಜಾರಾಗ್ತೈತೆ ಅಂತ ಹೋಗ್ತಾ ಇದ್ದೀನಿ. ಅದೇ ಮೆಜೆಸ್ಟಿಕ್ ಒಂದು ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ
ಇಲ್ಲಿಗೆ ಇಂದ್ರಾನಗರ್ ಬಂದೆ, ನಮ್ಮ ಫ್ರೆಂಡ್ ಮೀಟ್ ಆಗೋಣ ಅಂತ. ಅಲ್ಲಿ ಸ್ವಲ್ಪ ಹೊತ್ತು ಡಿಸ್ಕಷನ್ ಆಯಿತು, ನಂದು ಒಂದು ಏನೋ ಸ್ವಲ್ಪ ಮೀಟಿಂಗ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಬಂದೇ ಬಿಟ್ಟೆ. ಖಾಲಿ ಯಾವುದು ಬಿಲ್ಡಿಲ್ಲ, ಆನ್ ಮಾಡ್ಕೊಂಡೆ ಕೂತಿದ್ದೆ. ಇವಾಗ ಮೂರನ್ನ ಆಫ್ ಮಾಡಿಬಿಟ್ಟು ಸೀದಾ ಮನೆ ಕಡೆ ವಾಪಸ್ ಸಿಮ್ಟಿ ಹೋಗ್ತಾ ಇದ್ದೇನೆ. ಮನೆಯಲ್ಲೂ ಸರಿ ಆಯಿತು ಬಂದ್ಬಿಡು, ಯಾಕೆ ಮೂಡಿಲ್ಲ ಅಂದ್ರೆ ಏನು ಡ್ಯೂಟಿ ಮಾಡ್ತೀಯಾ, ಬಂದ್ಬಿಡು ಪರವಾಗಿಲ್ಲ ಅಂತಂದರು. ಸರಿ ಅಂತ ಮನೆ ಕಡೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ಇಲ್ಲಾಗೇನಪ್ಪ ಈ ಥರ ಆಗೋಯ್ತು ಅಂತ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಈ ಗ್ಲಾಸ್ ಹೊಡೆದೋಗಿರೋ ಕಾರಣದಿಂದ. ಬಟ್ ಈ ಕಡೆಯಿಂದ ನೋಡ್ರೆ ನಿಮಗೆ ಕಾಣಲ್ಲ, ಇಲ್ಲಿ ನೋಡ್ರಿ ಇದೆ, ಅದೇನು ಚುಕ್ಕೆ ಅಂತ ಕಾಣಿಸ್ತೈತಲ್ಲ ಅದೇ ಆಗಿರೋದು. ಮನೆಗೆ ಹೋಗ್ಬಿಟ್ಟು ಏನಕ್ಕೆ ಕೇಳೋಣ. ಬಟ್ ಇದಕ್ಕೆ ನಮ್ಮ ಅಮ್ಮದು ನಮ್ಮ ಅಪ್ಪದ ರಿಯಾಕ್ಷನ್ ತೋರಿಸ್ತೀನಿ ರೀ. ಅಕಸ್ಮಾತ್ ಅವ್ರೇನ ನೋಡಿದ್ರೆ ಹೆಂಗಿರುತ್ತೆ ರಿಯಾಕ್ಷನ್ ಇದ್ರದ್ದು ಅಂತ. ಇನ್ ಕೇಸ್ ಅವ್ರೇನ ಕಾರ್ ಹತ್ರ ಬಂದು ನೋಡಿದ್ರೆ ಆಲ್ರೆಡಿ ಹೇಳಿದ್ದೀನಿ ಹಿಂಗೆ ಆಯಿತು ಬೆಳಗ್ಗೆ ಅಂತ. ನೋಡೋಣ ಏನಂತಾರೋ, ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣಂತೆ. ಸ್ನೇಹಿತರೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನೋಡ್ರಿ ಯಾವ ಪಾಟಿ ಮಳೆ ಬೀಳುತ್ತೆ ಅಂದ್ಕೊಂಡೆ, ಬಟ್ ಜಬಿ ಜೋರಾಗಿ ಬೀಳ್ತೈತೆ ಮಳೆ. ಅಯ್ಯೋ ಸ್ವಾಮಿ, ಮುಂದೆಗಡೆ ಏನು ಕಾಣಿಸ್ತಾ ಇಲ್ಲ, ಆ ರೇಂಜ್ ಮಳೆ ಬೀಳ್ತೈತೆ. ಪುನಃ ಆರಾಮಾಗಿ ಹೋಗೋಣ. ಸ್ನೇಹಿತರೆ ಫೈನಲಿ ಇವಾಗ ಮನೆ ಹತ್ರ ಬಂದು ರೀಚ್ ಆಗಿದ್ದೀನಿ. ಬಟ್ ಇಲ್ಲಿ ಬರೋಷ್ಟೊತ್ತಿಗೆ ಮಳೆನೇ ಇಲ್ಲ ಅನ್ಕೊಳ್ರಿ. ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳ್ತಾಯಿತ್ತು, ಇಲ್ಲಿ ಮನೆ ಹತ್ರ ಅಷ್ಟೊಂದು ಮಳೆ ಇಲ್ಲ. ನಮ್ಮ ಬಲರಾಮನ ಇಲ್ಲಿ ಹಾಕಿದ್ದೀನಿ. ಇವಾಗ ನಮ್ಮ ಅಮ್ಮನ ಕರಿಯೋಣ, ನೋಡೋಣ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಗ್ಲಾಸ್ ಹೊಡೆದೋಗಿರೋದಕ್ಕೆ ತೋರಿಸ್ತೀನಿ. ನೈಟ್ ಟೈಮ್ ಅಷ್ಟೊಂದು ಕಾಣಿಸುತ್ತಿಲ್ಲ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಇದು ಹೊಡೆದೋಗಿರೋದು, ಇದನ್ನು ತೋರಿಸೋಣ ನಮ್ಮ ಅಮ್ಮಗೆ ಏನಂತಾರ ನೋಡೋಣ. ಮಾ ಬರ್ತಾವ್ರಿ ಇವಾಗ. ಬಂದಮೇಲೆ ಅವ್ರ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋಣ. ಬಟ್ ಅವ್ರಿಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಏನಾರು ಆಯಿತು ಅಂದ್ರೆ. ನನಗೆ ಎಷ್ಟು ಅಟ್ಯಾಚ್ಮೆಂಟ್ ಆಯಿತೋ ಪಾಪ ಅವರು ಅಷ್ಟೇ ಅಟ್ಯಾಚ್ಮೆಂಟ್ ಇಟ್ಕೊಂಡವ್ರೆ. ಬರ್ತಾವ್ರೆ, ತೋರಿಸೋಣ ಇರೋನಿ ಎಕ್ಸ್ಪ್ರೆಷನ್ನು. ಮತ್ತೆ ಗ್ಲಾಸ್ ಹೊಡೆದಾಗೈತೆ ಅಂತ ಹೇಳಿದ್ನಲ್ಲ, ಅದು ಎಲ್ಲಿ ಹೊಡೆದಾಗೈತೆ ನೋಡ್ರಿ, ಅಲ್ಲಾಗೈತೆ. ನೀವೇ ನೋಡ್ಬಾರ್ದು, ಗೊತ್ತಾಗುತ್ತೆ. ಎಲ್ಲಿ ತೋರಿಸು ನೋಡ್ರಿ, ಇಲ್ಲಿಂದ ಏನು ಕಾಣಿಸ್ತೈತಾ? ಎಲ್ಲೂ ಕಾಣಿಸ್ತಾ ಇಲ್ಲಲ್ಲೋ. ಇಲ್ಲಿ ನೋಡ್ರಿ ಕಾಣಿಸ್ತೈತಾ ಇದು? ಎಲ್ಲ ಇದು ಏನಪ್ಪು ಹಿಂಗೆ ಮಾಡಿದ್ಯಾ? ಏನೋ ಕಲ್ ಬಿದ್ದು ಹಿಂಗೆ ಹೆಚ್ಚು ಕಮ್ಮಿ ಆಯ್ತಮ್ಮ. ನೋಡ್ಕೊಂಡು ಹುಷಾರಾಗಿ ಓಡಿಸೋದಲ್ವಾ ಅಪ್ಪು? ನಾವು ಎಷ್ಟೇ ನೋಡ್ಕೊಂಡು ಓಡಿಸಿದ್ರು ಅದು ಏನು ಮಾಡೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಆಯ್ತಾ ಇರ್ತದೆ. ನಾವು ಅಪ್ಪಾಜಿಗೆ ಇನ್ನೂ ಮ್ಯಾಟ್ರ್ ಗೊತ್ತಿಲ್ಲ, ಅವ್ರಿಗೆ ಬೆಳಗ್ಗೆ ತೋರಿಸೋಣ. ತೋರಿಸಿದ್ರು ಸುಮ್ಮನೆ ಅಂದ್ಬಿಡ್ತಾರೆ. ನಾವು ಅಮ್ಮಗೆ ಹೇಳಿದ್ದೀನಿ, ಅವ್ರು ಒಂದಿಷ್ಟುದ್ದ ಬೈದ್ಬಿಟ್ಟು ಹೋದರು. ಯಾಕಂದರೆ ಎಲ್ಲರಿಗೂ ಇರ್ತಲ್ಲ ಅಟ್ಯಾಚ್ಮೆಂಟ್ ಆ ಕಾರಣದಿಂದ. ಬಟ್ ನಾವೆಷ್ಟೇ ಹುಷಾರಾಗಿದ್ರು ಅದು ಆಗಬೇಕು ಅಂದಿದ್ರೆ ಹಾಗೇ ಆಗುತ್ತೆ. ಆ ಕಲ್ಲು ಬೀಳೋದೆಲ್ಲ ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅವರು. ಅದು ರನ್ನಿಂಗಲ್ಲಿ ಒಂದೊಂದು ಟೈಮ್ ಟೈರ್ ಸಂದಿಯಲ್ಲಿ ಹೋಗಿರುತ್ತೆ. ಹೊಸ ಟೈರಲ್ಲಿ ಇದು ಜಾಸ್ತಿ ಆಗೋದು. ಯಾಕಂತಂದರೆ ಹೊಸ ಟೈರ್ಗಳಲ್ಲಿ ನಿಮಗೆ ಗ್ರಿಪ್ಪು ಜಾಸ್ತಿ ಇರುತ್ತಲ್ಲ. ಗ್ರಿಪ್ ಅಂದರೆ ನಿಮಗೆ ಎಲ್ಲ ಲೈನ್ಸು ಪ್ರತಿಯೊಂದು ಎಲ್ಲ ಒಳಗಡೆ ಕ್ಲೀನಾಗಿ ದಪ್ಪ ಇರುತ್ತೆ. ಕಲ್ಲು ಕ್ಲೀನಾಗಿ ಒಳಗಡೆ ಕೂತ್ಕೊಳ್ಳುತ್ತೆ. ಆ ರನ್ನಿಂಗಲ್ಲಿ ಫಾಸ್ಟ್ ಮೂವಿಂಗಲ್ಲಿ ಪಟ್ಟಂತ ರಿವರ್ಸ್ ಹೊಡಿಯುತ್ತೆ. ಆವಾಗ ಯಾವುದೋ ಬಿದ್ದಿರೋದು ಅದು. ಲಾರಿದಂತೂ ಅಲ್ಲ, ಪಕ್ಕ ಯಾವುದೋ ಕಾರ್ದೇ ಹೊಡೆಯೋದು. ಯಾಕಂದರೆ ನನ್ನ ಮುಂದೆ ಲಾರಿ ಅಂತೂ ಯಾವುದೂ ಇರಲಿಲ್ಲ, ಅದು ಹೊಡೆದಿರೋದು. ಈ ಲಾಗು ಚಿಕ್ಕದಾಯಿತು ಅನಿಸುತ್ತೆ. ಚಿಕ್ಕದಾದ್ರೂ ಪರವಾಗಿಲ್ಲ, ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಕಾರಣಕ್ಕೆ ಏನೂ ಮಾಡಲಿಲ್ಲ. ಹಿಂಗೆ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ದಯವಿಟ್ಟು ರೋಡಲ್ಲಿ ಎಲ್ಲ ಕಡೆ ಗಮನ ಇಟ್ಕೊಂಡು ಗಾಡಿ ಓಡಿಸ್ಕೊಳ್ರಿ. ಯಾಕಂದರೆ ಯಾವ ಕಡೆಯಿಂದ ಏನು ಬರುತ್ತೆ ಏನಾಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ತುಂಬ ಹುಷಾರಾಗಿರ್ರಿ. ಆಮೇಲೆ ಏನೇ ಆದ್ರೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಮೂವ್ ಆಗ್ತಾರ್ರಿ. ನನಗೂ ಸೇರಿಸಿ ನಾನು ಹೇಳ್ಕೊತಾ ಇರೋದು ಅದೇ ಥರ ನಿಮಗೂ ಹೇಳ್ತಾ ಇದ್ದೀನಿ. ಆ ರೋಡಲ್ಲಿ ಇವೆಲ್ಲ ಕಾಮನ್ ಎಲ್ಲ ಓಡಾದ್ಮೇಲೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸ್ಕೊಳ್ರಿ. ಸರಿ, ಹಿಂಗೆ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.